ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನ ವಿಧಾನಸೌಧದಲ್ಲಿ ನಡೆಸ್ತಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕರಾದಂತಹ ಸುನೀಲ್ ಕುಮಾರ್ ಅವರಿದ್ದಾರೆ, ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಇವತ್ತು ಪ್ರತಿಭಟನೆ ಮಾಡ್ತಿದ್ದೀರಿ, ಸಿಎಂ ರಾಜೀನಾಮೆಗೆ ಒತ್ತಾಯಿಸ್ತಿದ್ದೀರಿ, ನೈತಿಕತೆಯ ಪ್ರಶ್ನೆ ಮಾಡ್ತಾ ಇದ್ದೀರಿ. ಖಂಡಿತ. ಈ ಹಿಂದೆ ಬೇರೆ ಬೇರೆ ರಾಜಕಾರಣಿಗಳ ಬಗ್ಗೆ, ಬೇರೆ ಮುಖ್ಯಮಂತ್ರಿಗಳ ಬಗ್ಗೆ ಈ ರೀತಿಯಂತ ಆರೋಪಗಳು ಬಂದಾಗ ಸಿದ್ದರಾಮಯ್ಯನವರು ಯಾವ ರೀತಿ ಒತ್ತಾಯವನ್ನ ಸಾರ್ವಜನಿಕವಾಗಿ ಪತ್ರಿಕಾಗೋಷ್ಠಿನಲ್ಲಿ ಮತ್ತು ಸದನದೊಳಗೆ ಮಾಡಿದ್ರಿ ಅನ್ನುವಂಥದ್ದು ದಾಖಲೆಗಳಲ್ಲಿದೆ. ಇದೇ ದಾರಿಯನ್ನು ಅವರು ಕೂಡ ಅನುಸರಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇವತ್ತು. ಆ ಹಿನ್ನೆಲೆಯಲ್ಲಿ ಕಳಂಕರಹಿತರಾಗುವ ತನಕ ಆ ಚೇರ್ನಲ್ಲಿ ಅವರು ಕೂರ್ಲಿಕ್ಕೆ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಅದನ್ನು ಬಿಟ್ಟು, ಅಧಿಕಾರದಿಂದ ಬಿಟ್ಟು ತನಿಖೆಯನ್ನು ಎದುರಿಸಲಿ. ತನಿಖೆನಲ್ಲಿ ಅವರು ನಿರಪರಾಧಿ ಅಂತ ಆದ ನಂತರ ಅಧಿಕಾರಕ್ಕೆ ಬರಲಿ. ಯಾರು ಬೇಡ ಅಂತ ಹೇಳಿದ್ದಾರೆ? ನಮ್ಮ ರಾಜೀನಾಮೆಯನ್ನ ಕೇಳುವಂತಹ ಬಿಜೆಪಿ ನಾಯಕರು ಎಷ್ಟು ಜನ ಬೇಲ್ ಮೇಲೆ ಆಚೆ ಇದ್ದಾರೆ? ಅಮಿತ್ ಶಾ ಅವರೇ ಆಚೆ ಇದ್ದಾರೆ ಬೇಲ್ ಮೇಲೆ. ಅವ್ರು ರಾಜೀನಾಮೆ ಪ್ರಶ್ನೆ. ಹಾಗಾದ್ರೆ ನೀವು ಭ್ರಷ್ಟಾಚಾರವನ್ನು ಒಪ್ಕೊಂಡಿದ್ದೀರಾ? ಭ್ರಷ್ಟಾಚಾರವನ್ನ ಮೈ ತುಂಬಾ ತುಂಬಿಕೊಂಡಿದ್ದೀರಾ? ಬೇರೆಯವರು ಮಾಡಿದ್ದಾರೆ ಅಂತ ಹೇಳಿ ನಾನು ಮಾಡ್ತೀನಿ ಅನ್ನೋಂಥದ್ದು ಸರಿನಾಗರೆ? ಈ ವಾದಗಳು ಒಪ್ಪೋದು ಸರಿಯಲ್ಲ. ತನ್ನ ರಕ್ಷಣೆಗೋಸ್ಕರ ನೈತಿಕತೆಯನ್ನ ಕಳ್ಕೊಂಡು ಇನ್ನೊಬ್ರು ಮಾಡಿದರೆ ನಾನು ಮಾಡ್ತೀನಿ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ಸಿದ್ದರಾಮಯ್ಯನಂತ ರಾಜಕಾರಣಿಗಳಿಗೆ ಸರಿಯಲ್ಲ. ಹಿಂದೆ ಯಡಿಯೂರಪ್ಪನವ್ರ ಮೇಲೆ ಆರೋಪಗಳು ಬಂದಾಗ ಯಾವ ರೀತಿ ಮಾತುಕತೆಗಳನ್ನು ಮಾಡಿದ್ರಿ, ಪತ್ರಿಕಾಗೋಷ್ಠಿಗಳಲ್ಲಿ ಹೆಂಗ್ ಹೇಳಿದ್ರಿ ಅಂತ ಎಲ್ಲದೂ ಕೂಡ ಗೊತ್ತಿದೆ. ಇದನ್ನ ಅರ್ಥ ಮಾಡಿಕೊಂಡು ಇವತ್ತು ಅವರು ನಿರಪರಾಧಿಯಾಗಿ ಹೊರಬರೋ ತನಕ ಆ ಚೇರ್ನಲ್ಲಿ ಕೂರಬಾರ್ದು ಅಂದ್ರೆ ನಮ್ಮ ಆಗ್ರಹ. ಇವತ್ತಿನ ಹೋರಾಟದ ಸ್ವರೂಪ ಯಾವ ರೀತಿಯಾಗಿರುತ್ತೆ ಸರ್? ಹೋರಾಟ ಆರಂಭ ಮಾಡ್ತೀವಿ ಇವತ್ತು. ಇಂಥ ಭ್ರಷ್ಟತೆಯನ್ನ ಇಟ್ಕೊಂಡು ಇಂಥ ವ್ಯವಸ್ಥೆಯ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು ಆಡಳಿತದಲ್ಲಿ ಒಳ್ಳೇದಲ್ಲ. ನಾವು ವಿಧಾನಸೌಧಕ್ಕೂ ಕೂಡ ಬೀಗ ಹಾಕಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀವಿ. ಇದಿಷ್ಟು ಶಾಸಕ ಸುನೀಲ್ ಕುಮಾರ್ ಅವರ ಮಾತು. ಕ್ಯಾಮರಾಮನ್ ಶಿವಶಂಕರ್ ಜೊತೆ ದೀಪಕ್ ಕುಕ್ಕವಾಡ, ಪವರ್ ಟಿವಿ, ಬೆಂಗಳೂರು.